ಪೊಲೀಸವ್ರಿಗೂ ಅಷ್ಟೇ ಪ್ರತಿ ತಾಲೂಕಲ್ಲೂ ಒಂದು ಸಪ್ರೇಟ್ ಸ್ಕ್ವಾಡ್, ಈ ರೌಡಿಗಳ ಸ್ಕ್ವಾಡ್, ಒಂದು 10 ಜನ ಪೊಲೀಸ್ ಕಾನ್ಸ್ಟೇಬಲ್ನ ನೇಮಕ ಮಾಡಿ ಪ್ರತಿ ತಾಲೂಕಿನಲ್ಲೂ ಕೂಡ ಬರೀ ರೌಡಿಗಳನ್ನ ಅವರು ಟ್ರೇಸ್ ಮಾಡ್ತಾ ಇರೋದು, ಕರ್ಕೊಂಡು ಬರ್ತಾ ಇರೋದು, ದಾರಿಗೆ ತರೋದು, ಅವ್ರ ಮೇಲೆಲ್ಲ ನಿಗಾ ಇಡೋಂಥದ್ದು, ಎಲ್ಲೂ ಕೂಡ ಅವರು ಯಾರ ಮೇಲೂ ಕೂಡ ಆ ಕ್ರಿಮಿನಲ್ ಆ್ಯಕ್ಟಿವಿಟೀಸ್ ಮಾಡಬಾರ್ದು. ಸೊ ಯಾರ್ಯಾರು ರೌಡೀಸ್ಗಳಿದ್ದಾರೆ, ರೌಡೀಸ್ ಚಿಗುರು ಹೊಸ್ದಾಗೆ ಹುಡುಗರುಗಳು, ಹಳಬರು ಎಲ್ಲರೂ ಕೂಡ ಜಾಗೃತಿಯಿಂದ ಅವ್ರ ಬಗ್ಗೆ ನೀವು ಒಂದು ಸ್ಪೆಷಲ್ ಒಂದು ಫೋರ್ಸ್ನ ಕ್ರಿಯೇಟ್ ಮಾಡಬೇಕು ಅಂಥೇಳಿ ಅವ್ರಿಗೆ ನಾನು ತಿಳಿಸಿದ್ದೇನೆ. ಆಮೇಲೆ ಸಕಾಲ ವಿಚಾರದಲ್ಲೂ ಕೂಡ ಕ್ವಾಲಿಟಿ ಇನ್ನೂ ಹೆಚ್ಚಿಗೆ ಆಗಬೇಕು. ಯಾರ್ಯಾರಿಗೆ ಏನೇನು ಆ ಸಕಾಲದಿಂದ ಅವ್ರಿಗೆ ಅನುಕೂಲ ಆಗಬೇಕು ಅದು ಕೂಡ ಎಲ್ಲ ಮಾಡಿದ್ದೇನೆ. ಆಮೇಲೆ ಅವರಿಗೆ ಕೆಲವು ಕರ್ನಾಟಕ ಭವನ್ ಫಂಕ್ಷನಿಂಗಲ್ಲಿ ನನಗೆ ಸಮಾಧಾನ ಇಲ್ಲ. ಸೊ ಅದಕ್ಕೆ ನಾನು ಬೆಂಗಳೂರಿಗೆ ಹೋಗಿ, ಡೆಲ್ಲಿಗೆ ಹೋಗಿ ನಮ್ಮ ಕೆಲವು ಸೀನಿಯರ್ ಆಫೀಸರ್ಸ್ನ ಯಾರು ಡೆಲ್ಲಿಲಿ ಕೆಲಸ ಮಾಡ್ತಾಯಿದ್ದೆ ಅವ್ರನ್ನೆಲ್ಲ ಸಂಪರ್ಕ ಮಾಡ್ತೇನೆ, ಕರೆದು ಒಂದು ಮೀಟಿಂಗ್ ಮಾಡ್ತೇನೆ. ಅದಾದಮೇಲೆ ಯಾರು ರಿಟೈರ್ಡ್ ಆಗಿದ್ದಾರೆ ನಮ್ಮ ಆಫೀಸರ್ಸು ಅವ್ರನ್ನೂ ಕೂಡ ಸಪ್ರೇಟಾಗಿ ಮಾಡ್ತೇನೆ. ಮಾಡಿ ಅಲ್ಲಿ ಒಂದು ಸಪ್ರೇಟು ಕೆಲವು ಸೆಲ್ನ ರಚನೆ ಮಾಡಿ ನಮ್ಮ ರಾಜ್ಯಕ್ಕೆ ಏನೇನು ಹಣ ಬೇಕೋ, ಏನು ಹೊಸ ಪ್ರೋಗ್ರಾಮ್ಸು ಬೇರೆ ಬೇರೆ ರಾಜ್ಯವರು ತೆಗೆದುಕೊಳ್ತಾ ಇದ್ದಾರೆ ಅದೆಲ್ಲ ಗಮನಿಸಿ ಪ್ರಾಜೆಕ್ಟ್ ರಿಪೋರ್ಟ್ ರೆಡಿ ಮಾಡಿ ನಾವು ಕೂಡ ಅವರಿಗೆ ಫೈಲ್ ಮಾಡಬೇಕು. ನಮ್ಮದು ಕೂಡ ರಿಕ್ವೆಸ್ಟನ್ನು ಕೇಂದ್ರ ಸರ್ಕಾರಕ್ಕೆ ಇಡಬೇಕು. ಅದಕ್ಕೆ ನಾವು ಸಿದ್ಧತೆಯನ್ನು ಮಾಡಿಕೊಳ್ಳಿ ಅಂತ ಹೇಳಿದ್ದೇನೆ. ನೆಕ್ಸ್ಟು ಡೆಲ್ಲಿಗೆ ಹೋದಾಗ ನಮ್ಮ ರಾಜ್ಯದವರೇ ಆದಂಥ ಸೆಂಟ್ರಲ್ ಗೌರ್ಮೆಂಟಲ್ಲಿ ಯಾರ್ಯಾರು ಆಫೀಸರ್ಸ್ ಕೆಲಸ ಮಾಡ್ತಾಯಿದ್ದಾರೆ ಅವ್ರಿಗೊಂದು ಮೀಟಿಂಗು, ಯಾರು ರಿಟೈರ್ಡ್ ಆಫೀಸರ್ಸ್ ಇದ್ದಾರೆ ಅವ್ರನ್ನೂ ಕೂಡ ಕರೆಸಿ ಅವರಿಂದ ನಮ್ಮ ರಾಜ್ಯದ ಸೇವೆಗೆ ಯಾವ ರೀತಿ ಮಾಡಲಿಕ್ಕೆ ಸಾಧ್ಯ ಇದೆಯೇ ಅನ್ನೋದನ್ನು ಅವ್ರ ಹತ್ರ ಚರ್ಚೆ ಮಾಡಿ ಕೆಲವು ತೀರ್ಮಾನಗಳನ್ನು ನೆಕ್ಸ್ಟ್ ಟೈಮ್ ಡೆಲ್ಲಿಗೆ ಹೋದಾಗ ನಾನು ತಿಳಿಸ್ತೇನೆ. ಅವ್ರನ್ನ ಎಲ್ಲ ಭೇಟಿ ಕೂಡ ನಾನು ಮಾಡ್ತೇನೆ. ಇಷ್ಟೇ, ಇನ್ನೇನು ಇದೆಯಾ? Just we have started. I have given an opportunity to give them 15 days time to submit their report. Let me see. They should tell ಏನು ಮಾಡೋಕ್ಕೆ ಸಾಧ್ಯ, ಏನು ಮಾಡೋಕ್ಕಾಗಲ್ಲ, ಏನು ನಮ್ಮ ಪ್ರೋಗ್ರಾಮ್ಸ್ ಇದೆ, ಏನು ಮ್ಯಾನಿಫೆಸ್ಟೋ ಎಲ್ಲ ಹೇಳಿದ್ದೀವಿ, ಬಜೆಟ್ ಹೇಳಿದ್ದೀವಿ, ಅದೆಲ್ಲ ಕೂಡ ಅದನ್ನು ಯಾವ ರೀತಿ ಇಂಪ್ಲಿಮೆಂಟ್ ಮಾಡ್ಬೋದು, ಏನೇನು ಸಮಸ್ಯೆ ಇದೆ ಅಂಥೇಳಿ ಅದ್ರ ಬಗ್ಗೆ ಕೂಡ ಚರ್ಚೆ ಮಾಡ್ತೇವೆ. ಅವ್ರು 15 ದಿನದಲ್ಲಿ ಒಂದು ರಿಪೋರ್ಟ್ ಕೊಡಿ ಅಂತ ಹೇಳಿದ್ದೇನೆ. ಹೊತ್ತು ಮುಳುಗೋದ್ರೊಳಗಡೆ ನಿಮ್ಗೇನೋ ಗೊಂದಲ ಇರಬೇಕು ಸರ್. ಇನ್ನೂ ಅನೌನ್ಸೇ ಆಗಿಲ್ಲ, ಎಲ್ಲಿ ಗೊಂದಲ? ನೀವು ಫೈನಾನ್ಷಿಯಲ್ ಸ್ಟೇಟಸ್ಗೆ ನಾವು ಹೋಗಿಲ್ಲ. ನಾನು ಮುಂದಿನ ದಿನಗಳಲ್ಲಿ ಖಾತೆ ಹೊತ್ತು ಮುಳುಗಲಿ. ನನ್ನ ಹತ್ರ ಯಾರು ಬರಲಿಲ್ಲ, ಯಾರು ಭೇಟಿ ಮಾಡಿಲ್ಲ. ಗಾಳಿಲಿ ಮಾತಾಡೋದಕ್ಕೆಲ್ಲ ಉತ್ತರ ಕೊಡೋಕ್ಕಾಗಲ್ಲ. ಊಹಾಪೋಹದ ಮೇಲೆಲ್ಲ ಮಾತಾಡೋಕ್ಕೆ ನಾನು ತಯಾರಿಲ್ಲ. ದಟ್ ಈಸ್ ಓಲ್ಡ್ ಶಿವಕುಮಾರ್.